ಮುಂದಿನ ಸುದ್ದಿಗೆ ಹೋಗೋಣ. ಪುಣ್ಯಕ್ಕೆ ಈ ಸಲ ಸರ್ಜಿಕಲ್ ಸ್ಟ್ರೈಕಿಗೆ ಸಾಕ್ಷಿ ಕೇಳಿದಂತೆ, ಏರ್ ಸ್ಟ್ರೈಕಿಗೆ ಸಾಕ್ಷಿ ಕೇಳಿದಂತೆ ಸಾಕ್ಷಿ ಕೇಳೋ ಪರಿಸ್ಥಿತಿ ಇರಲಿಲ್ಲ. ಯಾಕಂದರೆ ಜಗತ್ತಿನ ಮುಂದೆನೇ ಸಾಕ್ಷಿ ಇತ್ತು. ಜಗತ್ತು ನೋಡ್ತಾ ಇತ್ತು ಪಾಕಿಸ್ತಾನದಲ್ಲಿ ಉಗ್ರರ ನೆಲೆಗಳೇನಾದವು ಅನ್ನೋದನ್ನು ಡೇ 1 ನೋಡಿದ್ರು, ಸೈನಿಕ ನೆಲೆಗಳೇನಾದವು ಅಂತ 2ನೇ ದಿವಸ ಜಗತ್ತು ನೋಡಿದ್ರು. ಆದರೆ ಇದರ ಬಗ್ಗೆಯೂ ಕೆಲವು ಸಂಶಯಗಳು ಕಾಂಗ್ರೆಸ್ಸಿನ ಒಬ್ಬ ನಾಯಕರಿಗಿದ್ದಾವೆ. ಅವರ ಹೆಸರು ಹುಸೇನ್ ದಳವಾಯಿ. ಆಪರೇಷನ್ ಸಿಂಧೂರದಲ್ಲಿ 100 ಭಯೋತ್ಪಾದಕರು ಸತ್ತಿದ್ದಾರೆ ಅಂತ ಭಾರತ ಹೇಳುತ್ತೆ. 100 ಭಯೋತ್ಪಾದಕರು. ಕೆಲವು ಮಾಧ್ಯಮಗಳು ತಮ್ಮದೇ ಮೂಲಗಳ ಪ್ರಕಾರ 130ರಿಂದ 140 ಅಂತ ಹೇಳುದು. 130ರಿಂದ 140 ಭಯೋತ್ಪಾದಕರು. ಹುಸೇನ್ ದಳವಾಯಿ ಅವರಿಗೆ ಅದು ಎಕ್ಸಾಕ್ಟ್ ಆಗಿ 100 ಜನ ಅಂತ ಕೇಳಿಸಿದೆ. 100 ಭಯೋತ್ಪಾದಕರು ಸತ್ತಿದ್ದಾರೆ ಅಂತ ಮಹಾರಾಷ್ಟ್ರದ ಕಾಂಗ್ರೆಸ್ ನಾಯಕ ಹುಸೇನ್ ದಳವಾಯಿ ಅವರಿಗೆ ಕೇಳಿಸಿದೆ. ಕರೆಕ್ಟಾಗಿ 100 ಜನ ಹೆಂಗ್ ಸಾಯಕ್ ಸಾಧ್ಯ ಅಂತ ಕೇಳ್ತಾರೋ. ಕರೆಕ್ಟಾಗಿ 100 ಜನ ಸತ್ರ. 101 ಅಲ್ಲ, 99 ಅಲ್ಲ. हुआ दरअसल ये 100 लोग मार गए, 100 लोग मार गए, तो क्या एक एक मारने के बाद उसका काउंटिंग किया गया है क्या? 100 लोग मारे गए नहीं, 101 क्यों नहीं, 99 क्यों नहीं? ये लोगों के दिमाग है कि बराबर 100 मारे गए. उसमें जो 4 लोग यहाँ आके हमारे निशस्त्र लोगों को मारे, टूरिस्ट को मारे, उनके बीवों का सिंदूर मिटाया गया. वो 4 लोगों का क्या हो गया? वहां तक तो सरकार अभी तक पहुंची नहीं है. ಹಾಗಾದರೆ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನದ ಎಷ್ಟು ಭಯೋತ್ಪಾದಕರ ಸತ್ತು? ಆ ಪ್ರಶ್ನೆ ಪತ್ರಿಕಾಗೋಷ್ಠಿಯಲ್ಲಿ ಬಂದಾಗ ವಾಯುಪಡೆ ಹಿರಿಯ ಅಧಿಕಾರಿ ಭಾರತಿ ಅವರು ಹೇಳಿದ್ರು, ದಾಳಿ ಮಾಡೋದಷ್ಟೇ ನಮ್ಮ ಕೆಲಸ, ಹೆಣ ಎಣಿಸೋದಲ್ಲ ಅಂತ. ಹೆಣ ಅವ್ರು ಎಣಿಸ್ಕೊಳ್ಳಿ ಬಿಡಿ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.